Hi, my dear friends. Welcome to Learn All in One Commerce with Muralidhar Shastri. Today we are going to discuss another one problem regarding on the 5 marks of ITR syllabus income from partnership firm. The problem is as follows. May you can see the problem in the screen. The net profit computed under section 24D rupees 1,20,000. The firm has debited the P&L account a salary of rupees 75,000 rupees, 50,000 rupees, and 40,000 rupees in the respectively the partners of A, B, C. Calculate the income from the business of a firm assuming that the C is a non-working partner. ಸೊ ಸಿ ಈಸ್ ಎ ನಾನ್ ವರ್ಕಿಂಗ್ ಪಾರ್ಟ್ನರ್. ಇನ್ಕಮ್ ಫ್ರಮ್ ದ ಫರ್ಮ್ ಅದೇ ರೀತಿಯಾಗಿ ಅದು ಬಿಸ್ನೆಸ್ ಫರ್ಮ್ದು ಇದು 5 ಮಾರ್ಕ್ಸ್ಗೆ ಇರೋದ್ರಿಂದ ಅದೇ ರೀತಿಯಾಗಿ ನಾವೇನಾಗಬೇಕು ಪ್ರೀವಿಯಸ್ ಇಯರು ಅಸೆಸ್ಮೆಂಟ್ ಇಯರು ನೀಟಾಗಿ ನೀವು ಬರ್ಕೊಳ್ಳೇಬೇಕು. ಕನ್ಸರ್ನ್ ಇಯರ್ಸ್ಗಳಿಗೆ ಸಂಬಂಧಪಟ್ಟಂಗೆ ಯು ನೀಡ್ ಟು ರೈಟ್ ಇಟ್ ಆಲ್ ದೋಸ್ ಥಿಂಗ್ಸ್. ದ ನೆಟ್ ಪ್ರಾಫಿಟ್ ಹ್ಯಾಸ್ ಬಿನ್ ದೇ ಹ್ಯಾವ್ ಬಿನ್ ಗಿವನ್ 1,20,000 1,20,000 ರೂಪಾಯಿನ ಕೊಟ್ಟಿದ್ದಾರೆ. ಸೊ ದಟ್ ಈಸ್ 1,20,000 ಆ್ಯಂಡ್ ನೆಕ್ಸ್ಟ್ ದೇ ವಿ ನೀಡ್ ಟು ಆ್ಯಡ್ ದ ಸ್ಯಾಲ್ರಿ ಟು ದ ಆಲ್ ದ ಪಾರ್ಟ್ನರ್ಸ್. See that whomsoever that he might be in a working partner or the non-working partner, we need to consider the all the partner salaries here. ಇಲ್ಲಿ ಎಲ್ಲ ಪಾರ್ಟ್ನರ್ಸ್ಗಳ ಸ್ಯಾಲ್ರಿಯನ್ನು ನಾವೇನು ಮಾಡಬೇಕು ಕನ್ಸಿಡರೇಷನ್ ಎ ಪ್ಲಸ್ ಬಿ ಪ್ಲಸ್ ಸಿ. ಸೊ 75,000 50,000 ಆ್ಯಂಡ್ 40,000 ಆ್ಯಸ್ ಯು ಕ್ಯಾನ್ ಸಿ ಇನ್ ದ ಪ್ರಾಬ್ಲಮ್ ಇದಿಷ್ಟು ಇರುತ್ತೆ. ಸೊ ಇದನ್ನು ನಾವು ಟೋಟಲ್ ಮಾಡಿಕೊಂಡು 1,65,000 ಆ್ಯಂಡ್ ವಿ ನೀಡ್ ಟು ಆ್ಯಡ್ ದ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಬೋವ್ 12%. If in case they have been given the percentage of an interest, so if in case the percentage of interest they have been given at 18%, ಅವ್ರು 18% ಕೊಟ್ಟಿದ್ರು ಅಂತ ಹೇಳಿದ್ರೆ ಸೊ 18 ಮೈನಸ್ 12 ನಾವು 12 ತೊಗೋಬೇಕು. ನಮಗೆ ಎಷ್ಟು ಉಳಿಯುತ್ತೆ 6 ಉಳಿಯುತ್ತೆ. 6 ಡಿವೈಡೆಡ್ ಬೈ 18 ಮಾಡಬೇಕು ಕೊಟ್ಟಿರ್ತಕ್ಕಂತಹ ಅಮೌಂಟಿಗೆ. ಸೊ ವಾಟ್ ಈಸ್ ದಟ್ ಅಮೌಂಟ್ ಅಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದರೆ ಇಫ್ ಇನ್ ಕೇಸ್ ದೇ ಹ್ಯಾವ್ ಬಿನ್ ಗಿವನ್ ದ ಕ್ಯಾಪಿಟಲ್, ಇಫ್ ಇನ್ ಕೇಸ್ ಅವರು ಕ್ಯಾಪಿಟಲ್ ಕೊಟ್ಟರು ಅಂತ ಅಂದರೆ ತಿಳ್ಕೊಳ್ಳಿ. ಈಗ ಇಫ್ ಇನ್ ಕೇಸ್ ಅವ್ರು ಕ್ಯಾಪಿಟಲ್ ಎಷ್ಟು ಕೊಟ್ಟರು 2 ಲ್ಯಾಕ್ ಕೊಟ್ಟರು. ಈ 2 ಲ್ಯಾಕಿಗೆ ನಾವೇನು ಮಾಡಬೇಕು ಅಂತ ಹೇಳಂದರೆ 2 ಲ್ಯಾಕ್ ಇಂಟು 12% ಮಾಡ್ಕೋಬೇಕು. 2 ಲ್ಯಾಕ್ ಇಂಟು 12% ಮಾಡಿಕೊಂಡ್ರೆ ನಮಗೆ ಎಷ್ಟು ಅಮೌಂಟ್ ಬರುತ್ತೆ ಅಷ್ಟು ಅಮೌಂಟನ್ನು ನಾವೇನು ಮಾಡ್ಕೋಬೇಕು ಚೆಕ್ ಮಾಡ್ಕೋಬೇಕು. ಇಫ್ ಇನ್ ಕೇಸ್ ಎಕ್ಸೆಸ್ ಇತ್ತು ಅಂತ ತಿಳ್ಕೊಡ್ರಿ. ಸೊ 2 ಲ್ಯಾಕಿಗೆ 12% ಕ್ಯಾಲ್ಕುಲೇಟ್ ಮಾಡಿದ್ರೆ 12 24 24,000 ರೂಪೀಸ್ ಏನಾಯಿತು ಬಂತು. ಇಫ್ ಇನ್ ಕೇಸ್ ಇನ್ ದ ಗಿವನ್ ಅಮೌಂಟ್ ಈಸ್ 30,000, ನಮಗೆ 30,000 ಇತ್ತು ಅಂತ ಹೇಳಂತಂದರೆ ನಾವೇನು ಮಾಡಬೇಕು ಈ 24,000 ಈ 30,000 ಲೆಸ್ ಮಾಡಿ ನಾವೇನು ಮಾಡಬೇಕು ರಿಮೈನಿಂಗ್ ಬ್ಯಾಲೆನ್ಸ್ 6,000 ರೂಪೀಸನ್ನು ಏನು ಮಾಡಬೇಕಾಗುತ್ತೆ ತೊಗೋಬೇಕಾಗುತ್ತೆ. ದಿಸ್ ಈಸ್ ಆಲ್ಸೋ ಆಲ್ಟರ್ನೇಟಿವ್ ಮೆಥಡ್ಸ್ ಐ ಆಮ್ ಸೇಯಿಂಗ್. ಸೊ ನಾನು ಪ್ರತಿ ಸಾರಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಹೇಳಬೇಕಾದ್ರೆ ಹೊಸದನ್ನು ಹೇಳಿರ್ತೀನಿ. ದಯವಿಟ್ಟು ತಾವೆಲ್ಲರೂ ಕೂಡ ಇದನ್ನ ಏನು ಮಾಡಬೇಕು ನೆನ್ಪಿಟ್ಕೊಂಡಿರಬೇಕು. ಸೊ ಅದೇ ರೀತಿಯಾಗಿ ನಾವೇನು ಮಾಡಬೇಕು ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿಲ್ಲ. ಸೊ ಕೊಟ್ಟಿಲ್ಲ ಅಂತ ಹೇಳೋದಕ್ಕೆ ನಾನು ಡ್ಯಾಶನ್ನು ತೊಗೊಂಡಿದ್ದೀನಿ. ಸೊ ನಮ್ಗೆ ಎಷ್ಟು ಬಂತು ಬುಕ್ ಪ್ರಾಫಿಟ್ ಅಂತಂದರೆ 2,85,000 ಬಂತು. ಇವೆರಡನ್ನ ಆ್ಯಡ್ ಅಪ್ ಆನ್ ಮಾಡಿಕೊಂಡಾಗ ಸೊ ಅದನ್ನು ಬುಕ್ ಪ್ರಾಫಿಟ್ ಅಂತ ಹೇಳಿ ನಾವೇನು ಮಾಡ್ತೀವಿ ಕರಿತೀವಿ. ಲೆಟರ್ ದೆನ್ ದಟ್ ಲೆಸ್ ಸ್ಯಾಲ್ರಿ ಟು ದ ವರ್ಕಿಂಗ್ ಪಾರ್ಟ್ನರ್ಸ್. ಸೊ ನಾವು ಇವಾಗ ಏನು ಮಾಡಬೇಕು ಓನ್ಲಿ ವರ್ಕಿಂಗ್ ಪಾರ್ಟ್ನರ್ ಸ್ಯಾಲ್ರಿಯನ್ನು ತೊಗೋಬೇಕು. ಓಕೆ, ನಾವೇನು ತೊಗೋಬೇಕು ಓನ್ಲಿ ವರ್ಕಿಂಗ್ ಪಾರ್ಟ್ನರ್ ಸ್ಯಾಲ್ರಿಯನ್ನು ಏನು ಮಾಡಬೇಕಾಗುತ್ತೆ ನಾವು ತೊಗೋಬೇಕಾಗುತ್ತೆ. whomsoever the C is in a non-working partner, hence I have been taken the A plus B. A plus B is also working partner 75,000 50,000. So both together 1,25,000 or salary allowable under section 44B. ಸೊ ನಾವೇನು ಮಾಡಬೇಕು ಇಲ್ಲಿ ಏನು ಮಾಡಬೇಕು ಇದನ್ನು ಸ್ಯಾಲ್ರಿ ಅಲೋವೇಬಲ್ ಮಾಡ್ಕೋಬೇಕು. ನಾನು ಈಗ ಆಲ್ರೆಡಿ ನಿಮಗೆ ಹೇಳಿದ್ದೀನಿ 40B ಕ್ಯಾಲ್ಕುಲೇಷನ್ಸ್ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ವಿಡಿಯೋವನ್ನು ನೋಡ್ಕೊಂಡು ಬಂದು ಈ ಪ್ರಾಬ್ಲಮನ್ನು ಮಾಡಬೇಕಾಗುತ್ತೆ. ಸೊ ಸ್ಯಾಲ್ರಿ ಎಷ್ಟಿದೆ ನಮಗೆ 40B ಬುಕ್ ಪ್ರಾಫಿಟ್ ಎಷ್ಟು ಬಂದಿದೆ ಅಂತಂದರೆ 2,85,000 ಬಂದಿದೆ. 2,85,000 ಇಂಟು 90/100 ಮಾಡಿದರೆ ವಿ ವಿಲ್ ಗೆಟ್ ದ ಅಮೌಂಟ್ ಆಫ್ ರೂಪೀಸ್ 2,56,500 ರೂಪೀಸ್. 2,56,500 ರೂಪಾಯಿ ಸಿಕ್ತು. ಇದನ್ನು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಟೋಟಲ್ ಮಾಡ್ಕೋಬೇಕು. ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೆಸ್ ಈಸ್ ಅಲೌಡ್ ಅಂತ ಹೇಳಬೇಕು. ಇವೆರಡರಲ್ಲಿ ಯಾವುದು ಲೆಸ್ ಇದೆ ಅದನ್ನು ಮಾತ್ರ ಏನು ಮಾಡಬೇಕು ನಾವು ತೊಗೋಬೇಕು. ತೊಗೊಂಡು ಏನು ಮಾಡಬೇಕು ಉಳಿಕಿದ್ದು ಏನಾಗಿರುತ್ತೆ ಅಂತಂತ ಹೇಳಿದ್ರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಥವಾ ಫರ್ಮ್. ಓಕೆ, ಬಿಸ್ನೆಸ್ ಆಗಿರಲಿ ಅಥವಾ ಫರ್ಮ್ ಆಗಿರಲಿ ಎರಡರದ್ದು ಕೂಡ ಒಂದಾಗಿರುತ್ತೆ ಅಂತಕ್ಕಂಥ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳಿ ಏನು ಮಾಡ್ತೀವಿ ಕರಿತೀವಿ. ಸೊ ಇಫ್ ಇನ್ ಕೇಸ್ ಫರ್ದರ್ ಅವ್ರು ಏನಾದರೂ ಕೂಡ ನಿಮಗೆ ಇದ್ರದ್ದು ಟ್ಯಾಕ್ಸನ್ನು ಕಂಡುಹಿಡೀರಿ ಅಂತ ಹೇಳಂತಂದರೆ ಯಾವ ರೀತಿ ಮಾಡಬೇಕು ಅಂತ ಅನ್ನೋದನ್ನು ಹೇಳ್ತೀನಿ ನಾನು. ಸೊ 1,60,000 ಟ್ಯಾಕ್ಸ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ರೌಂಡ್ ಫಿಗರ್ ಆಗಿ ಏನು ಮಾಡ್ತಾರೆ 30%ಅನ್ನು ಅಲೋಡ್ ಮಾಡ್ತಾರೆ. 30%ಅನ್ನು ಹಾಕಿದ ನಂತರ
ವಿನ್ ರುಪೀಸ್ಗೆ ಈ 48,000 ರುಪೀಸ್ ಏನಾಯಿತು ನಮಗೆ ಸಿಕ್ತು. ಈ 48,000 ರುಪೀಸ್ಗೆ ಏನಪ್ಪ ಅಂತ ಹೇಳಂದರೆ ಅಗೇನ್ ನಮಗೆ ಇದಕ್ಕೆ ಸೆಸ್ ಹಾಕ್ತಾರೆ ಇಂಟು ದಟ್ಸ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಅಂತಂತ ಹೇಳಿ ಹಾಕ್ತಾರೆ. ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಎಷ್ಟು ಅಂತಂದರೆ 4% ಹಾಕ್ತಾರೆ. ಎಷ್ಟು ಪರ್ಸೆಂಟೇಜ್ ಹಾಕ್ತಾರೆ? 4%. ಈ 48,000ಗೆ 4%ಅನ್ನು ಮಾಡಿಕೊಂಡಾಗ ಸೊ ಈ 48,000 ಟ್ಯಾಕ್ಸ್ ಟು ಬಿನೇ ಪೇಯಬಲ್ ಅಂತಂತ ಹೇಳಿದ್ರಾಗ ಟ್ಯಾಕ್ಸ್ ಎಷ್ಟು ಪೇಡ್ ಮಾಡಬೇಕು ಅಂತಂದರೆ ಇಷ್ಟು ಪೇಡ್ ಮಾಡಬೇಕು. ಟ್ಯಾಕ್ಸ್ ಪೇಯಬಲ್ ಇದು. ಸೊ ಯಾವುದಕ್ಕೆ ಬಂದಿರಲಿ ನಾವು ಫಸ್ಟ್ಗೆ ಏನು ಮಾಡಬೇಕು, ಬಂದಿರತಕ್ಕಂಥ ಅಮೌಂಟಿಗೆ ಏನು ಪ್ರಾಫಿಟ್ ಅಥವಾ ಇನ್ಕಮ್ ಬಂದಿದೆ ಈ ಇನ್ಕಮ್ಗೆ ರೌಂಡಾಗಿ 30% ಮಾಡಬೇಕು ಕ್ಯಾಲ್ಕುಲೇಷನ್ಸು. 30% ಮಾಡಿದ್ರೆ ನಮಗೆ 48,000 ಬಂತು. ಬಂದಿರತಕ್ಕಂಥ ಅಮೌಂಟಿಗೆ ಏನು ಮಾಡಬೇಕು, ನಾವು ಮತ್ತೆ 4%ಅನ್ನು ಮಾಡ್ಕೋಬೇಕು. ಸೊ ನಾವು 4% ಮಾಡಿಕೊಂಡಾಗ ವಿ ವಿಲ್ ಗೆಟ್ ದ 1,920. ಟೋಟಲ್ ಟುಗೆದರ್ ಮಾಡಿಕೊಂಡಾಗ 49,920 ರುಪೀಸ್ ಅಂತ ಹೇಳ್ತು. ಇಷ್ಟು ಟ್ಯಾಕ್ಸನ್ನು ಏನು ಮಾಡಬೇಕಾಗುತ್ತೆ, ಆ್ಯಸ್ ಎ ಫರ್ಮ್ ಆಗಿ ಇವರು ಪೇಮೆಂಟನ್ನು ಮಾಡಬೇಕಾಗುತ್ತೆ. ಸೊ ನಾವು ಮತ್ತೆ ಒಂದು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್ ಮತ್ತು ಶೇರನ್ನು ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲರಿಗೂ ಕೂಡ ಇದನ್ನು ಕಳಿಸಿ.